ಇಷ್ಟೋ ದಿನ ಬೆಂಗಳೂರಿನಲ್ಲಿ ಬರೀ ಮೋಡ ಮುಸುಕಿದ ವಾತಾವರಣ ಇತ್ತು. ಆದರೆ ನಿನ್ನೆ ರಾತ್ರಿ ಬಂತು ನೋಡಿ ಮಳೆ. ಹೆಚ್ಚು ಕಡಿಮೆ ಸಾಯಂಕಾಲ 6-7 ಗಂಟೆಗೆ ತುಂತುರು ಶುರುವಾಯಿತು. ಮಧ್ಯರಾತ್ರಿ 2 ಗಂಟೆ ತನಕ ಧಾರಾಕಾರವಾಗಿ ಮಳೆ ಸುರಿದಿದೆ. ಈ ಗುಡುಗು ಸಹಿತ ಮಳೆಗೆ ತಗ್ಗು ಪ್ರದೇಶಗಳೆಲ್ಲ ಹೆಚ್ಚು ಕಡಿಮೆ ಜಲಾವೃತವಾಗಿದೆ. ಬೆಂಗಳೂರಿನಲ್ಲಿ ರಸ್ತೆಗಳೆಲ್ಲವೂ ಕೂಡ ಕೆರೆಯಂತಾಗಿದೆ. ಒಂದು ಮಳೆಯನ್ನು ತಡೆಯಲ್ಲ ಬೆಂಗಳೂರು ಯಾವಾಗಲೂ ಕೂಡ. ವಾಹನ ಸವಾರರು ರಾತ್ರಿ ಇಡೀ ಹೈರಾಣ ಆಗಿಬಿಟ್ಟಿದ್ದಾರೆ. ಮೆಜೆಸ್ಟಿಕ್ಕು, ಕಾರ್ಪೊರೇಷನ್ನು, ಲಾಲ್ಬಾಗು, ಟೌನ್ ಹಾಲು, ಮಲ್ಲೇಶ್ವರ, ಯಶವಂತಪುರ, ಪೀಣ್ಯ ಈ ಭಾಗದಲ್ಲಂತೂ ವಿಪರೀತವಾದ ಅವಾಂತರ ಆಗಿದೆ. ಕೆಲವು ಕಡೆ ಮರಗಳೆಲ್ಲ ರೋಡಿಗೆ ಬಿದ್ದಿದೆ. ಹನುಮಂತ ನಗರದಲ್ಲಿ ಆ ರೀತಿಯಾಗಿದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಸಖತ್ ಮಳೆ ಬಂತು ರಾತ್ರಿ. ಕೆಲವು ಏರಿಯಾಗಳಲ್ಲಿ 2-2:30 ತನಕ ಬಂದಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ಮಳೆ ಬಂದರೆ ಏನಾಗುತ್ತೆ ಅಂದರೆ, ಡ್ರೈನೇಜ್ ಸಿಸ್ಟಮ್ ಇಲ್ಲ ಸರಿಯಾಗಿ. ಎಲ್ಲ ರೋಡೆಲ್ಲ ಕೆರೆ ಆಗಿಬಿಡುತ್ತೆ. ಆ ಕೆರೆನಲ್ಲೇ ವಾಹನಗಳನ್ನು ಚಲಾಯಿಸಿಕೊಂಡು ಹೋಗಬೇಕು. ಆ ರೀತಿ ಪರಿಸ್ಥಿತಿ. ಇಷ್ಟು ದಿನ ಬೆಂಗಳೂರಿಗೆ ಮಳೆ ಆಗಿಲ್ಲ ಸರಿಯಾಗಿ ಅಂತ ಇದ್ದರು. ನಿನ್ನೆ ಒಂದಿನ ಒಳ್ಳೆ ಮಳೆ ಆಗಿದೆ, ಭರ್ಜರಿ ಮಳೆ ಆಗಿದೆ. ಆದರೆ ಆ ಮಳೆಯ ಅವಾಂತರವನ್ನು ನೀವೀಗ ನೋಡ್ತಾ ಇದ್ದೀರಿ. ಮಳೆಯ ಅವಾಂತರ ಹೆಚ್ಚು ಕಡಿಮೆ ಸಾಯಂಕಾಲಕ್ಕೆ ಶುರುವಾದ ಮಳೆ. ಜನ ಎಲ್ಲ ಮನೆ ಸೇರಿಕೊಳ್ಳೋ ಅಷ್ಟೊತ್ತಿಗೆ ಜನರೆಲ್ಲ ಕೆಲವರೆಲ್ಲ ಹೈರಾಣ ಆಗಿದ್ದರು. ಆಮೇಲೆ 9 ಗಂಟೆ ಮೇಲೆ ಮಳೆ ಇನ್ನೂ ಕೂಡ ಜೋರಾಯಿತು. ಆ ರೀತಿ ಮಳೆ ಬಿದ್ದುಬಿಟ್ರೆ ಬೆಂಗಳೂರು ಎಲ್ಲಿ ತಡೆಯಲ್ಲ. ಅದರ ಪರಿಸ್ಥಿತಿ. ಇಷ್ಟು ದಿವಸ ನಾವು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಮಳೆಯಿಂದಾಗಿರ್ತಕ್ಕಂಥ ಅವಾಂತರಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಇವತ್ತು ಬೆಂಗಳೂರಿನಲ್ಲೇ ಮಳೆಯಿಂದಾಗಿರೋ ಅವಾಂತರಗಳು, ತೊಂದರೆಗಳು ಎಲ್ಲವನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀವಿ. ಈ ನಡುವೆ ಹವಾಮಾನ ಇಲಾಖೆಯವರು ಮತ್ತೊಂದು ಮುನ್ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತೆ ಮಳೆ ಆಗುತ್ತೆ ಅಂತ. ಬೆಂಗಳೂರು ಒಂದೇ ಅಲ್ಲ, ಬೆಂಗಳೂರು ಸೇರಿ ಕೆಲವು ಕಡೆ 2 ಗಂಟೆಗಳ ಕಾಲ ಗುಡುಗು ಸಹಿತ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಇವತ್ತು ಯಾವುದೇ ಸಂದರ್ಭದಲ್ಲಿ ಆಗಬಹುದು. ಬೆಂಗಳೂರು ನಗರ ಸೇರಿದಂತೆ ಹಲವೆಡೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು, ತುಮಕೂರು ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುತ್ತಂತೆ. ಯಾತಕ್ಕೂ ಎಚ್ಚರಿಕೆಯಿಂದ ಇರಿ ಅಂತ. ಅಕಸ್ಮಾತ್ ಏನಾದರೂ ಈಗ ಮಳೆ ಶುರು ಆಗಿಬಿಟ್ರೆ ಕಷ್ಟ. ಯಾಕೆಂದರೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ಎಲ್ಲರೂ ಕಚೇರಿಗೆ, ಅಲ್ಲಿಗೆ ಇಲ್ಲಿಗೆ ಆಫೀಸ್ಗೆಲ್ಲ ಹೋಗ್ತಿರ್ತಾರೆ. ಬೆಂಗಳೂರಿನಲ್ಲಿ 2 ವೀಲರ್ಸ್ ಓಡಿಸೋರು ಜಾಸ್ತಿ, ಕಷ್ಟ ಆಗುತ್ತೆ. ಬಟ್ ಹೇಳಿ ಕೇಳಿ ಬರಲ್ವಲ್ಲ ಮಳೆ. ಹಾಗಾಗಿ ಯಾವುದೇ ಸಂದರ್ಭದಲ್ಲೂ ಮಳೆ ಆಗ್ಬೋದು. ಯಾತಕ್ಕೂ ಪ್ರಿಕಾಷನ್ಸ್ ತಗೊಳ್ಳಿ. ರೈನ್ಕೋಟ್ಗಳನ್ನ ಜೊತೆಯಲ್ಲೇ ಇಟ್ಕೊಳ್ಳಿ. ಭದ್ರತೆಯಿಂದ ಹೋಗಿ. ಯಾವ ಸಂದರ್ಭದಲ್ಲಿ ಮಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹವಾಮಾನ ಇಲಾಖೆಯವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಇವತ್ತು ಕೂಡ ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗುತ್ತೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಾದೇಶ್ ಅವರಿಂದ ಪಡ್ಕೊಳ್ಳೋಣ. ಮಾದೇಶ್, ಈಗ ಹವಾಮಾನ ಇಲಾಖೆಯವರು ಕೊಟ್ಟಿರ್ತಕ್ಕಂಥ ಮುನ್ಸೂಚನೆ ಮತ್ತು ನಿನ್ನೆ ಆಗಿರ್ತಕ್ಕಂಥ ಅನಾಹುತ ಏನಿದೆ ಅಪ್ಡೇಟ್ಸ್? ಅರವಿಂದ್, ನಿನ್ನೆ ಸುಮಾರು 1.5 ಗಂಟೆಗಳ ಕಾಲ ಸುರಿದಂತ ಭಾರಿ ಮಳೆಗೆ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಅಂದ್ರೆ ರಸ್ತೆಗಳೇನು ತಗ್ಗು ಪ್ರದೇಶದ ರಸ್ತೆಗಳೇನಿದಾವೆ ಜಲಾವೃತ ಆಗಿತ್ತು. ಈಗ ಅಂದ್ರೆ ಕ್ಲಿಯರ್ ಮಾಡುವಂತ ಕೆಲಸ ಆಗಿದೆ, ರಾತ್ರಿನೇ ಆಗಿದೆ. ಈಗ ಕೆಲವು ಕಡೆಗಳಲ್ಲಿ ಮಾತ್ರ ನೀರು ನಿಂತಿರುವಂತ ಬಗ್ಗೆ, ಅಂದ್ರೆ ಈಗ ಬೆಳಗಿನ ಜಾವದಲ್ಲಿ ಅದನ್ನ ಕ್ಲೀನ್ ಮಾಡುವಂತದ್ದು, ನೀರನ್ನ ಹೊರಹಾಕುವಂತ ಕೆಲಸವನ್ನ BBMP ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು. ಈಗ ಮತ್ತೊಂದು ಎಚ್ಚರಿಕೆಯನ್ನ ಹವಾಮಾನ ಇಲಾಖೆಯವರು ಕೊಟ್ಟಿರುವಂತದ್ದು ಏನಂದ್ರೆ, ಇನ್ನು 3-4 ದಿನ ಭಾರಿ ಮಳೆಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಇವತ್ತು ಬೆಂಗಳೂರಿನ ನಗರದಾದ್ಯಂತ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಭಾರಿ ಮಳೆ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು. ಅಂದ್ರೆ ಯಾವ ಟೈಮ್ ಅಂತ ಹೇಳಕ್ ಆಗೋದಿಲ್ಲ. ಸಂಜೆ ಬೆಳಗ್ಗೆ ಭಾರಿ ಮಳೆ ಆಗುವಂತ ಸಾಧ್ಯತೆ ಇರುವಂತದ್ದು. ಈಗಾಗ್ಲೇ ಅಂದ್ರೆ ನಿನ್ನೆ ಕೂಡ ದಾಖಲೆಯ ಪ್ರಮಾಣದಲ್ಲಿ ಮಳೆ ಸುರಿದಿರುವಂತದ್ದು. ಅಂದ್ರೆ ಏನು ವಿದ್ಯಾಪೀಠ ಸೈಡ್ ನಲ್ಲಿ ಸುಮಾರು 90 ಮಿಲಿಮೀಟರ್ ಮಳೆ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಒಟ್ಟಾರೆ ಇವತ್ತು ಕೂಡ ಬೆಂಗಳೂರಿನ ಜನ ಏನಿದ್ದಾರೆ ಅವರು ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಮಳೆ ಆಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆಯವರು ಕೊಟ್ಟಿರುವಂತದ್ದು. ಅರಬ್ಬಿ ಸಮುದ್ರದಲ್ಲಿ ಸುಳಿಗಾಳಿ ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಭಾರಿ ಮಳೆ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು. ಜೊತೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗ್ಬೋದು, ರಾಮನಗರ ಆಗ್ಬೋದು, ತುಮಕೂರು ಜಿಲ್ಲೆ ಆಗ್ಬೋದು, ಕೋಲಾರ ಜಿಲ್ಲೆ ಆಗ್ಬೋದು, ಇಲ್ಲೂ ಕೂಡ ಮಳೆ ಆಗುವಂತ ಸಾಧ್ಯತೆ ಇದೆ ಅನ್ನುವಂತ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆಯವರು ಕೊಟ್ಟಿದ್ದಾರೆ. ಜೊತೆಗೆ ಇದು ಅಂದ್ರೆ ಒಳನಾಡು ಪ್ರದೇಶ ಏನಿದೆ ಅಲ್ಲೂ ಕೂಡ ಮಳೆ ಆಗುವಂತ, ಜೊತೆಗೆ ಮಂಗಳೂರು ಭಾಗದಲ್ಲಿ ಮಳೆ ಹೆಚ್ಚಾಗುತ್ತೆ. ಜೊತೆಗೆ ಭೂಕುಸಿತದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ರೈಲುಗಳ ಸಂಚಾರವನ್ನು ಕೂಡ ನಿನ್ನೆ ರದ್ದು ಮಾಡಲಾಗಿದೆ, ಕೆಲವರ ರೈಲುಗಳ ಸಂಚಾರವನ್ನ. ಒಟ್ಟಾರೆ ಇವತ್ತು ಕೂಡ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗುವಂತ ಸಾಧ್ಯತೆ. ಜೊತೆಗೆ ಇನ್ನು 3-4 ದಿನ ಅಂದ್ರೆ ಆಗಸ್ಟ್ 9-10ನೇ ತಾರೀಕುವರೆಗೂ ಕೂಡ ಭಾರಿ ಮಳೆ ಆಗುವಂತ ಎಚ್ಚರಿಕೆಯನ್ನ ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಅರವಿಂದ್. ಓಕೆ ಮಾದೇಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ಎಚ್ಚರಿಕೆ ಅಂದ್ರೆ ಇನ್ನೇನು, ಬೆಂಗಳೂರೇನೋ ಗುಡ್ಡ ಕುಸಿತ, ಭೂಕುಸಿತ ಆ ಥರ ಏನಿಲ್ಲ. ಬಟ್ ಬಿ ಕೇರ್ಫುಲ್. ಬೆಂಗಳೂರಿನ ಟ್ರಾಫಿಕ್ ಎಲ್ಲ ಹೈರಾಣ ಆಗ್ಬಿಡ್ತಾರೆ ಜನ
ಈ ಥರ ಮಳೆ ಬಂದುಬಿಟ್ರೆ. ಸ್ವಲ್ಪ ನೀವು ಅದೇ ನಾನು ಆಗಲೇ ಹೇಳಿದಂತೆ ರೈನ್ ಕೋಟು ಅದು ಇದು ಛತ್ರಿ ಎಲ್ಲವನ್ನು ಕೂಡ ಇಟ್ಕೊಂಡು ಸ್ವಲ್ಪ ಪ್ರೊಟೆಕ್ಷನ್ಸ್ ತಗೊಂಡು ನೀವು ಟ್ರಾವೆಲ್ ಮಾಡಿ. ಮನೆಯಲ್ಲೇ ಇರೋರಿಗೆ ಏನು ತೊಂದರೆ ಇಲ್ಲ, ಹೊರಗಡೆ ಓಡಾಡ್ತಕ್ಕಂಥವ್ರಿಗೆ ಎಚ್ಚರಿಕೆಯಿಂದ ಇರಿ ಅಂತ ಈಗ ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ.